ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೋರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂಸ್ಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಜನವರಿ 14, 2026 ಬುಧವಾರದಂದು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯಿಂದ ಶ್ರೀರಾಮ ಮಂದಿರ ಗವಿಪುರಂ ಬೆಂಗಳೂರಿನಲ್ಲಿ ಮಕರ ಜ್ಯೋತಿ ಪೂಜೆಯನ್ನು ಏರ್ಪಡಿಸಿದ್ದಾರೆ. ಗವಿಪುರದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಪ್ರತಿ ವರ್ಷವೂ ಕೂಡ ಈ ವರ್ಷವೂ ಕೂಡ ತುಂಬಾ ಚೆನ್ನಾಗಿ ಅದ್ಧೂರಿಯಾಗಿ ಈ ಮಕರ ಜ್ಯೋತಿ ಪೂಜೆಯನ್ನು ಏರ್ಪಡಿಸಿದ್ದಾರೆ. ನೋಡಿ, ಗವಿಪುರದ ಗ್ರಾಮಸ್ಥರೆಲ್ಲ ಬಂದು ರಾಮ ಮಂದಿರದಲ್ಲಿ ಎಲ್ಲರೂ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ರಾಮ ಮಂದಿರ ಎಲ್ಲ ಸ್ವಚ್ಛಗೊಳಿಸಿ, ಫೋಟೋ ಎಲ್ಲ ಕ್ಲೀನ್ ಮಾಡಿ, ಫೋಟೋಗೆಲ್ಲ ಹೂವಿನ ಹಾಕಿ ಅಯ್ಯಪ್ಪ ಸ್ವಾಮಿ, ಗಣಪತಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಫೋಟೋಗೆ ಅಲಂಕಾರ ಮಾಡಿ 18 ಮೆಟ್ಲೆಲ್ಲ ಇಕ್ಕಿ ರೆಡಿ ಮಾಡಿ ಇದ್ದಾರೆ. ನೋಡಿ, ಎಲ್ಲ ಹೂಗಳೆಲ್ಲ ತಂದಿದ್ದಾರೆ ಪೂಜೆಗೆಲ್ಲ. ಎಲ್ಲ ಡೆಕೋರೇಷನ್ ಎಲ್ಲ ಗವಿಪುರದ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಿದ್ದಾರೆ. ಸುಮಾರು ಸಂಜೆ 6:30 ನಂತರ ಕರ್ಪೂರ ಜ್ಯೋತಿ ಕಾರ್ಯಕ್ರಮ ಹಾಗೂ ಪಡಿ ಪೂಜೆ, ಮಹಾಮಂಗಳಾರತಿ, ತದನಂತರ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಮಹಾಪ್ರಸಾದ ವಿನಿಯೋಗ ಇರುತ್ತೆ. ಸೊ ಭಾಗ 1 ಹಾಗೂ ಭಾಗ 2 ತೋರಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಸೊ ಭಾಗ 2 ನೋಡಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಬಾಳೆಕಂಬ ಎಲ್ಲ ತಂದಿದ್ದಾರೆ. ಸೊ ಸೇವಕರ್ತರಿಗೆಲ್ಲ ಮಧ್ಯಾಹ್ನ ಪ್ರಸಾದ ವಿನಿಯೋಗ. ಸೊ 18 36 ದೀಪ ಎಲ್ಲ ರೆಡಿ ಮಾಡ್ತಿದ್ದಾರೆ. ದೀಪಗಳಿಗೆ ಎಣ್ಣೆ ಬತ್ತಿ ಹಾಕಿ ನೋಡಿ, ಗೌರಿ ಬಂದು ನೋಡ್ತಾವ್ರೆ. ಗೌರಿ ಮತ್ತು ರಾಮಕೃಷ್ಣ ಯಾರ್ಯಾರು ಏನು ಮಾಡ್ತಾವ್ರೆ ಅಂತ ನೋಡ್ತಾವ್ರೆ. ಸೊ 3-4 ದಿನ ಹಿಂದೆಯಿಂದಲೇ ರಾಮ ಮಂದಿರ ಎಲ್ಲ ಕ್ಲೀನ್ ಮಾಡಿ ಏನೇನು ಬೇಕು ಅಂತ ರೆಡಿ ಮಾಡಿಕೊಂಡ್ರು. ಸೊ ಹಿಂದೆ ಎಲ್ಲ ಕ್ಲೀನ್ ಮಾಡಿದರು. ಇವತ್ತೆಲ್ಲ ಡೆಕೋರೇಷನ್ ಮಾಡ್ತಿದ್ದಾರೆ. ಸೊ ತುಂಬಾ ಕೆಲಸ ಇರುತ್ತದೆ. ನೋಡಿ, ಹೊರಗಡೆ ಕೂಡ ಗಣಪತಿ, ಸುಬ್ರಹ್ಮಣ್ಯ ಹಾಗೂ ಅಯ್ಯಪ್ಪ ಸ್ವಾಮಿ ಫೋಟೋ ಕೂಡ ಹೂವಿನ ಹಾರ ಹಾಕಿದ್ದಾರೆ. ಹಾಗೂ ರಾಮ ಮಂದಿರದ ಮುಂಭಾಗದಲ್ಲೂ ಕೂಡ ಹೂಗಳಿಂದ ಶೃಂಗಾರ ಮಾಡಿದ್ದಾರೆ. ಸೊ ನಮ್ಮನೇಲಿ ಬೆಟ್ಟದ ತಾವರೆ ಹೂವು ಅರಳಿತ್ತು. ಸೊ ನೋಡೇ ಇರಲಿಲ್ಲ, ಮಧ್ಯಾಹ್ನ ನೋಡಿದ್ವಿ. ಸೊ ಬೆಳಗ್ಗೆ ವೈಟ್ ಇರುತ್ತೆ, ಈಗ ಪಿಂಕ್ ಕಲರ್ಗೆ ಬಂದಿದೆ. ಸೊ ಅಯ್ಯಪ್ಪ ಸ್ವಾಮಿಗೆ ತಂದು ಕೊಟ್ವಿ ಮುಡಿಸ್ಲಿ ಅಂತ. ಸೊ ಐ ಬಿಸ್ಕೆಟ್ ಮಲ್ಟಿ ಕಲರ್ ಫ್ಲವರ್, ಇದು ಕನ್ನಡದಲ್ಲಿ ಬೆಟ್ಟದ ತಾವರೆ ಕೂಡ ಅಂತ ಕರೀತಾರೆ. ಸೊ ಒಂದು ಬಿತ್ತಿತ್ತು. ಸೊ ಇವತ್ತು ಅಯ್ಯಪ್ಪ ಸ್ವಾಮಿಗೋಸ್ಕರ ಒಂದು ಹೂವು ಅರಳಿತ್ತು ನಮ್ಮ ಮನೇಲಿ. ನೋಡಿ, ದೀಪಕ್ಕೆಲ್ಲ ಡೆಕೋರೇಷನ್ ಮಾಡ್ತಿದ್ದಾರೆ. ಪಡಿ ಪೂಜೆಗೂ ಕೂಡ 18 ಮೆಟ್ಲಿಗೂ ಹೂವಿನ ಡೆಕೋರೇಷನ್ನು, ದೀಪ ಎಲ್ಲ ಇಟ್ಟು ಈಗ ರೆಡಿ ಮಾಡ್ತಾ ಇದ್ದಾರೆ. ಸಂಜೆ 4 ಗಂಟೆಗೆ ಬಂದಿದ್ದು. ತುಂಬಾ ಕೆಲಸ ಇರುತ್ತೆ. ಸೊ ಬೆಳಗ್ಗೆಯಿಂದ ಎಲ್ಲರೂ ಸೇರಿ ಮಾಡಿದ್ರೇ ಸುಮಾರು ಸಂಜೆ 6-7 ಗಂಟೆಗೆ ಎಲ್ಲ ರೆಡಿ ಆಗುತ್ತದೆ. ನೋಡಿ, ಮಕರ ಜ್ಯೋತಿಗೂ ಕೂಡ ಇಲ್ಲೆಲ್ಲ ರೆಡಿ ಮಾಡ್ತಿದ್ದಾರೆ. ಮಕರ ಜ್ಯೋತಿ ಕಾರ್ಯಕ್ರಮಕ್ಕೂ ಕೂಡ ದೊಡ್ಡ ಕರ್ಪೂರ ಹಚ್ಚುತ್ತಾರೆ. ರಾಮ ಮಂದಿರ ಮೇಲೂ ಕೂಡ ಅಲ್ಲೂ ಕೂಡ ದೀಪ ಬೆಳಗಿಸ್ತಾರೆ. ಮೇಲ್ಗಡೆ ಟೆರೆಸ್ ಮೇಲೆ ಕಬ್ಬಿನ ಜಲ್ಲೆ ಎಲ್ಲ ತಂದಿದ್ದಾರೆ. ಸೊ ಎಲ್ಲರೂ ಒಂದೊಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ನೋಡಿ, ಈಗ ಸುಮಾರು ಸಂಜೆ 6:30 ಮೇಲಾಗಿದೆ. ಸೊ ಭಕ್ತಾದಿಗಳೆಲ್ಲ ಬಂದು ಕುಳಿತಿದ್ದಾರೆ. ಸೊ ಮಕರ ಜ್ಯೋತಿ ಕಾರ್ಯಕ್ರಮ ವೀಕ್ಷಿಸಲು ಒಳಗಡೆ ಭಕ್ತಿಗೀತೆ ಭಜನಾ ಕಾರ್ಯಕ್ರಮ ಕೂಡ ಶುರು ಆಗಿದೆ. ನೋಡಿ, ಅಲ್ಲಲ್ಲಿ ಕಬ್ಬಿನ ಜಲ್ಲೆಕ್ಕೆ ಡೆಕೋರೇಷನ್ ಮಾಡಿದ್ದಾರೆ. ಕರ್ಪೂರ ಕೂಡ ಮೇಲ್ಗಡೆ ಇರ್ತಾರೆ, ದೊಡ್ಡ ಕರ್ಪೂರ. ಸೊ ಅದು ರಾಮ ಮಂದಿರದ ಒಳಗಿದೆ. ಇನ್ನು ಕೆಲವು ಹೊತ್ತಲ್ಲಿ ತಂದು ಇಡ್ತಾರೆ. ಸೊ ನೋಡಿ, ಗೌರಿ ಅವ್ರ ಫ್ರೆಂಡ್ ಜೊತೆ ಎಲ್ಲ ಮಾತಾಡ್ಕೊಂಡು ನಿಂತವ್ರೆ. ನೀವಿರೋ ಏರಿಯಾದಲ್ಲೆಲ್ಲ ಮಕರ ಸಂಕ್ರಾಂತಿ ಅಥವಾ ಅಯ್ಯಪ್ಪ ಸ್ವಾಮಿ ಪೂಜೆ ಹೇಗೆಲ್ಲ
ಮಾಡಿದ್ದಾರೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರಾಮ ಮಂದಿರದ ಮುಂಭಾಗದಲ್ಲಿ ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ನೋಡಿ ಭಕ್ತಾದಿಗಳೆಲ್ಲ ಕುಳಿತಿದ್ದಾರೆ ಸ್ವಾಮಿಯ ಪೂಜೆಗೆ. ದೊಡ್ಡ ಕರ್ಪೂರ ನೋಡಿ, ಇದೇ ಮಕರ ಜ್ಯೋತಿ ಪೂಜೆ ಮಾಡ್ತಾರೆ. ಸೊ ಅಲ್ಲಿ ಮುಂದೆ ಇಕ್ಕಿದ್ದಾರಲ್ಲ, ಅಲ್ಲಿ ಮೇಲೆ ಇಕ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಯ್ಯಪ್ಪ ಸ್ವಾಮಿಯ ಭಜನೆ ಕೂಡ ಶುರು ಆಗುತ್ತೆ. ಮೊದಲಿಗೆ 36 ದೀಪಗಳು ಬೆಳಗಿಸ್ತಾರೆ. ನಂತರ ಮಧ್ಯಾಹ್ನದ ಪಡಿ ಪೂಜೆ ಮಾಡ್ತಾರೆ. ಸೊ 2 ಭಾಗ ಇದೆ. ಮೊದಲನೇ ಭಾಗದಲ್ಲಿ ಮಣ್ಣಿನ ದೀಪ ಹಚ್ಚುತ್ತಾರೆ, ನಂತರ ಕರ್ಪೂರ ಜ್ಯೋತಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಿಸಿ. ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಹಾಕಿ ಫ್ರೆಂಡ್ ಆಗಲಿ, ಶೇರ್ ಮಾಡಿ. ರವಿಪುರದ ರಾಮಕಥಾ ಭಟ್ಟಾಳ್ ಮಹಾಜನಗಳಲ್ಲಿ ವಿನಂತಿ, ಈಗ ಪೂಜೆ ಪ್ರಾರಂಭ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ರಾಮಮಂದಿರದ ಪೂಜೆ ಹತ್ರ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಪ್ರತಿ ವರ್ಷದಂತೆ ಈ ವರ್ಷದ ಮಕರ ಸಂಕ್ರಾಂತಿ ದಿನ ದೀಪ ಹಂಚೋ ಕಾರ್ಯಕ್ರಮ ನಡೆಯುತ್ತೆ ಹಾಗೂ ಪೂಜೆ ಮಹಾಮಂಗಳಾರತಿ ಆದ ನಂತರ ಪ್ರಸಾದ ಆಗುತ್ತೆ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಅಯ್ಯಪ್ಪ ಸ್ವಾಮಿ ಸೇವಾ ಪೂಜೆ ಪಾತ್ರರಾಗಬೇಕಂತ ಕೇಳ್ಕೊತಾ ಇದೀವಿ. ದಯವಿಟ್ಟು ಬನ್ನಿ, ರಾಮಮಂದಿರದ ಹತ್ತಿರ ಎಲ್ಲರೂ ಬರಬೇಕು. ಸ್ವಾಮಿಯೇ ಓಂ ಸ್ವಾಮಿಯೇ, ಮೂಲ ಗಣಪತಿ ಭಗವಾನೇ, ಸುಬ್ರಹ್ಮಣ್ಯ ಸೋದರನೇ, ಆರ್ಯ ಪುರುಷ ಮಧ್ಯ ಮಾದಾವೇ, ಗಣಪತಿ ಅಮ್ಮವೇ, ರಾಜರಾಜೇಶ್ವರಿ ತಾಯೇ, ತಾಯೇ, ಶಿವಶಂಕರಿ ತಾಯೇ, ಅಂತಾಳಮ್ಮ ತಾಯೇ, ಭಗವಾನೇ, ಧರ್ಮ ಶಾಸ್ತ್ರವೇ, ಶಬರಿಗಿರಿ ವಾಸನೆ, ಗುರುನಾಥವೇ, ದೇವೋರಾನಂದ ಮೂರ್ತಿಯೇ, ಕ್ರಿಯಾಶಕ್ತಿ ದಾನ ಶಕ್ತಿ ಸ್ವರೂಪನೇ, ಅಚ್ಚಂಭೋಗ ದಾಂಡವನೇ, ಕಾರುಣ್ಯಾವಿಲಯ್ಯಾವೇ, ಪುರ ಬಾಲಕನೇ, ಶಬರಿಗಿರಿ ವಾಸನೆ, ನಾದನೇ, ಸದ್ಗುರುನಾಥನೇ, ದೇವರ ವಾಸವೇ, ದೇವರ ಶಾಸ್ತ್ರವೇ, ದೇವರ ಪೆಟ್ಟ ತುಳ್ಳನೇ, ದೇವರ ಬಾಬಾ ಸ್ವಾಮಿಯೇ, ದೇವರ ಕರ್ಪೂರ ದೀಪಮೇ, ಅಳದ ವಾಸನೆ, ಅಳದ ಸ್ನಾನಮೇ, ಅಳದ ಪೂಜೆಯೇ, ಕಲ್ಲೆಟ್ಟು ಒಂದೊಮ್ಮೆ, ಅಳದ ಏಟಮೇ, ಕಲ್ಲೆಟ್ಟು ಕುಂದ್ರಮೇ, ಅಳದ ಎರ್ಕಮೇ, ಅಳದ ಎರ್ಕಮೇ, ಓಂ ಸ್ವಾಮಿಯೇ, ಕರಿಮಲೆ ಮುಚ್ಚಿಯೇ, ಕರಿಮಲೆ ಭಗವತಿಯೇ, ಕರಿಮಲೆ ಎರ್ಕಮೇ, ಕರಿಮಲೆ ಕರ್ಪೂರ ದೀಪಮೇ, ಕರಿಮಲೆ ಎರ್ಕಮೇ, ಕರಿಯಾನೆ ವೆಟ್ಟಮೇ, ಚಿನ್ನಾನೆ ವೆಟ್ಟಮೇ, ಪಂದಳ ರಾಜನೇ, ರಾಜಾದಿ ರಾಜನೇ, ರಾಜಕುಮಾರನೇ, ಪಂದಳ ರಾಜನೇ, ಪಂಪಾ ನದಿಯೇ, ಪಂಪಾ ಸ್ಥಾನವೇ, ಪಂಪಾ ಭೋಜನವೇ, ಪಂಪಾ ಸಿದ್ಧಿಯೇ, ಪಂಪಾ ಕರುಣವೇ, ಕಲ್ಲಿ ಮೂಲ ಗಣಪತಿ ಭಗವಾನೇ, ಶ್ರೀರಾಮಚಂದ್ರನೇ, ಆಂಜನೇಯ ವರ್ಧನೆ, ಪಾರ್ವತಿ ತಾಯೇ, ಕಡ್ಡಿ ಮೂಲ ಗಣಪತಿ ಭಗವಾನೇ, ನೀಲಾಂಬರಧರನೇ, ನೀಲಿ ವಸ್ತು ಪ್ರಿಯನೇ, ಸ್ವಾಮಿಯೋಡ ವನಮೇ, ಸ್ವಾಮಿಯೋಡ ಪುಂಗಾವನಮೇ, ಶಬರಿ ಪೀಠಮೇ, ಶರಂಗುತಿ ವಾಸನೆ, ಭಸ್ಮಕುಲಮೇ, ಭಸ್ಮಕುಲ ಸ್ಥಾನಮೇ, ಭಸ್ಮಕುಲ ಪೂಜೆಯೇ, ಮಾಲಿಗೆ ಪುಟ್ಟ ಮಂಜ ಮಾಧವೇ, ಮಾಲಿಗೆ ಪುಟ್ಟ ಮಂಜ ಮಾಧವೇ, ಇರುಮುಡಿ ಪ್ರಿಯನೇ, ಕೈಯಭಿಷೇಕ ಪ್ರಿಯನೇ, ಬಾಲಾಭಿಷೇಕ ಪ್ರಿಯನೇ, ಚಂದ್ರಾಭಿಷೇಕ ಪ್ರಿಯನೇ, ಹೂವಲಂಕಾರ ಪ್ರಿಯನೇ, ಶಾಸ್ತ್ರಾರ್ಚನ ಪ್ರಿಯನೇ, ಕನ್ನಿಸ್ವಾಮಿ ಸ್ವರೂಪನೇ, ಕನ್ನಿಸ್ವಾಮಿ ಸ್ವರೂಪನೇ, ಕೈಯಭಿಷೇಕ
ಅಭಿಷೇಕ ಪ್ರಿಯನೇ, ಪಾಲಾಭಿಷೇಕ ಪ್ರಿಯನೇ, ಚಂದನಾಭಿಷೇಕ ಪ್ರಿಯನೇ, ಅಲಂಕಾರ ಪ್ರಿಯನೇ, ಶಾಸ್ತ್ರಾರ್ಚನೆ ಪ್ರಿಯನೇ, ಸರ್ವ ಅಪರಾಧ ಮನ್ನಿಗೂ ಭಗವಾನೇ, ಭಗವಾನೇ, ದಿವ್ಯ ದರ್ಶನ ತಂದು ಭಗವಾನೇ. पूज्यं सर्वरक्षाकरं पार्वती उदयानन्दं शास्तारं प्रणमाम्यहं स्वामिये विप्रपूज्यं विश्ववन्द्यं विष्णुशम्भो प्रियं सुतं सिद्धप्रसादं शास्तारं प्रणमाम्यहं स्वामिये मत्तमातङ्गगमनं कारुण्यामृतपूजितं सर्वविघ्नाहं देवो शास्तारं प्रणमाम्यहं स्वामिये अश्वतुलेश्वरं देवम् अश्वशत्रुविनाशनम् अश्वनिष्ठप्रताकारं शास्तारं प्रणमाम्यहं स्वामिये पंचरत्नदेनस्यो नित्यं शुद्ध पठनरा तस्म प्रसन्नो भगवान् शास्ता वसति मानसे देशवंशतिलकं केरले केलिग्रहम् आकर्त्राणकरं देवो शास्तारं प्रणमाम्यहं स्वामिये शरणमय्यप्पा पंचरत्नदेनस्यो नित्यं शुद्ध पठनरा तस्म प्रसन्नो भगवान् शास्ता वसति मानसे स्वामिये श्रीभूतनाथ सदानंद सर्वभूतदयापरा रक्ष रक्ष महाबाहो शास्त्रे दिव्य नमो नमः स्वामिये शरणमय्यप्पा आभरण बंतो स्वामिगे आभरण बंतो पंदಡ ರಾಜನ ಅರಮನೆಯಿಂದ ಆಭರಣ ಬಂತು ಸ್ವಾಮಿಗೆ ಆಭರಣ ಬಂತು ಆಭರಣ ಬಂತು ಸ್ವಾಮಿಗೆ ಆಭರಣ ಬಂತು पंदಡ ರಾಜನ ಅರಮನೆಯಿಂದ ಆಭರಣ ಬಂತು ಬಿಲಾಡಿ ವೀರನಿಗೆ ನಮ್ಮ ವೀರಮಣಿ ಗಂಡನಿಗೆ ಬಿಲಾಡಿ ವೀರನಿಗೆ ನಮ್ಮ ವೀರಮಣಿ ಗಂಡನಿಗೆ पंदಡ ರಾಜನ ಅರಮನೆಯಿಂದ ಆಭರಣ ಬಂತು स्वामी आभरण बंदो आभरण बंदो स्वामी आभरण बंदो पंदड़ राजन अरमनेयिंद आभरण बंदो स्वामी आभरण बंदो एरिमले वासनिगे नम्म हणद शास्तनिगे एरिमले वासनिगे नम्म हणद शास्तनिगे पंदड़ राजन अरमनेयिंद आभरण बंदो स्वामी आभरण बंदो आभरण बंदो स्वामी आभरण बंदो पंदड़ राजन अरमनेयिंद आभरण बंदो स्वामी आभरण बंदो बिल्लाळि वीरनिगे नम्म अन्नदान प्रभुविगे बिल्लाळि वीरनिगे नम्म अन्नदान प्रभुविगे पंदड़ राजन अरमनेयिंद आभरण बंदो स्वामी आभरण बंदो आभरण बंदो स्वामी आभरण बंदो पंदड़ राजन अरमनेयिंद आभरण बंदो स्वामी आभरण बंदो अदान प्रभुगे नम्म अनाथ रक्षनिगे अदान प्रभुगे नम्म अनाथ रक्षकनिगे पंदड़ राजन अरमनेयिंद आभरण बंदो स्वामी आभरण बंदो आभरण बंदो स्वामी आभरण बंदो बिल्लाळि वीरनिगे आभरण बंदो स्वामी आभरण ಅಲ್ಲಿ स्वामी स्वरूपने स्वामी स्वरूपने अन्नदान प्रभुवे अनाथ रक्षकने बिल्लाळि वीरने वीरमणि गंडने एन गुरुनाथने बिल्लाळि वीरने सत्यवान पुनवट्टां पडिगळे ओम स्वामिये ओम स्वामी ಮುಂದಿನ ಭಾಗದಲ್ಲಿ ಪಡಿಪೂಜೆ ಮಕರ ಜ್ಯೋತಿ
ದರ್ಶನ ತೋರಿಸ್ತೇವೆ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಭಾಗ 2ನಲ್ಲಿ ಸಿಗೋಣ.